ಇವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗೋದು ಡೌಟ್ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹುತೇಕ ಇವತ್ತು ಎಫ್ಐಆರ್ ದಾಖಲಾಗುತ್ತೆ ಅನ್ನುವಂತ ಮಾಹಿತಿ ಇತ್ತು. ಆದರೆ ಈಗ ಸದ್ಯಕ್ಕೆ ಡೌಟ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಾರಣ ಆದೇಶ ಪ್ರತಿ ಇನ್ನೂ ಇವರನ್ನು ತಲುಪಬೇಕಾಗಿದೆ. ಹೀಗಾಗಿ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳೇ ಕೋರ್ಟ್ ಪ್ರತಿಯನ್ನು ತರೋದಕ್ಕೆ ಬೆಂಗಳೂರಿನತ್ತ ದೌಡಾಯಿಸ್ತಾ ಇದ್ದಾರೆ. ಕೋರ್ಟ್ ಅಧಿಕೃತ ಪ್ರತಿಗಾಗಿ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬೆಂಗಳೂರಿಗೆ ತೆರಳಿದ್ದಾರೆ ಕೋರ್ಟ್ ಆರ್ಡರ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಇವತ್ತೇ ಕೋರ್ಟ್ ಪ್ರತಿ ಸಿಕ್ಕಿದ್ರೆ ಎಫ್ಐಆರ್ ದಾಖಲಾಗುತ್ತೆ, ಇಲ್ಲವಾದ್ರೆ ಖುದ್ದು ಎಸ್ಪಿಯೇ ಬೆಂಗಳೂರಿಗೆ ತೆರಳಬೇಕು. ಎಸ್ಪಿ ಉದೇಶ್ ಕೈಗೆ ಆದೇಶ ಪ್ರತಿ ಸಿಕ್ಕ ಬಳಿಕ ಅದನ್ನು ಪರಿಶೀಲಿಸಿ ಎಫ್ಐಆರ್ ಅನ್ನ ದಾಖಲಿಸುತ್ತಾರೆ. ಸೊ ಮೈಸೂರು ಲೋಕಾಯುಕ್ತ ಕಚೇರಿ ಮೂಲಗಳು ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನ ನೀಡಿವೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತೇ ಎಫ್ಐಆರ್ ದಾಖಲಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಹೋಪ್ತಿತ್ತು. ಆ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಚಾನ್ಸಸ್ ಕೂಡ ಅಧಿಕವಾಗಿದೆ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಇದೇ ರೀತಿಯಲ್ಲಿ ಓಡಾಡ್ತಾ ಇದ್ವು. ಆದರೆ ಸದ್ಯಕ್ಕೆ ಲೋಕಾಯುಕ್ತ ಕಚೇರಿ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿದೆ. ಆ ಲೋಕಾಯುಕ್ತ ಕಚೇರಿ ಮೂಲಗಳ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಆರ್ಡರ್ ಇವರ ಕೈಗೆ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ಸಂಜೆಯವರೆಗೂ ಎಫ್ಐಆರ್ ದಾಖಲಾಗೋದು ಡೌಟ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ನಿನ್ನೆವರೆಗೂ ಈಗ ಲೋಕಾಯುಕ್ತ ಕಚೇರಿಗೇನೆ ಆರ್ಡರ್ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಈಗ ಸ್ವತಃ ಲೋಕಾಯುಕ್ತ ಇನ್ಸ್ಪೆಕ್ಟರೇ ಆರ್ಡರ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ಸೊ ಇವತ್ತು ಇವರಿಗೆ ಆದೇಶ ಪ್ರತಿ ಸಿಗುತ್ತಾ? ಸಿಕ್ಕರೆ ಅದನ್ನ ಪರಿಶೀಲನೆ ಮಾಡಿ ಎಸ್ಪಿ ಉದೇಶ್ ಇವತ್ತೇ ಎಫ್ಐಆರ್ ದಾಖಲು ಮಾಡ್ತಾರಾ? ಏನೆಲ್ಲ ಚಾನ್ಸಸ್ ಇದೆ? ಶ್ರೀಪಾದ್, ಈಗಾಗಲೇ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಈಗಾಗಲೇ ಏನು ನಿನ್ನೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಬಂದಿರುವಂತಹ ತೀರ್ಪಿನ ಆದೇಶ ಇದೆ. ಆ ಆದೇಶ ಇನ್ನೂ ಕೂಡ ಮೈಸೂರು ಲೋಕಾಯುಕ್ತ ಕಚೇರಿಗೆ ತಲುಪಿಲ್ಲ. ಈಗಷ್ಟೇ ಬೆಳಿಗ್ಗೆ ಕೂಡ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಈಗಾಗಲೇ ಬೆಂಗಳೂರಿಗೆ ತೆರಳಿದ್ದಾರೆ. IO ಯಾರಿರ್ತಾರೆ ಅವರ ಕೈಗೇನೆ ನ್ಯಾಯಮೂರ್ತಿಗಳು ಆ ಒಂದು ಆದೇಶದ ಪ್ರತಿಯೆಲ್ಲ ಕೊಡ್ತಾರೆ ಇರುವಂತಹ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ಬೆಳಿಗ್ಗೆ ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದಂತಹ SP TJ ಉದೇಶ್ ಅವರು ಕೂಡ ಒಂದಷ್ಟು ಮಾಹಿತಿಗಳ ಕೊಡ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಏನು ಈ ಒಂದು ಜಡ್ಜ್ಮೆಂಟ್ ಕಾಪಿಯನ್ನು ನಾವು ಹೋಗಿ ಖುದ್ದಾಗಿ ಇಸ್ಕೊಬರ್ಬೇಕಾಗುತ್ತೆ. ಒಂದು ವೇಳೆ ಈಗಾಗಲೇ ಇನ್ಸ್ಪೆಕ್ಟರ್ ನಾವು ಕಳಿಸಿದ್ದೇವೆ, ಇನ್ಸ್ಪೆಕ್ಟರ್ಗೆ ಕೊಡಲಿಲ್ಲ ಅಂತಂದರೆ ನಾನೇ ಖುದ್ದು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಅಂತೇಳಿ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇನ್ಸ್ಪೆಕ್ಟರ್ ಈಗಾಗಲೇ ಏನು ಒಂದು ಕೋರ್ಟ್ನ ತಲುಪಿದ್ದಾರೆ. ಅಲ್ಲಿ ನ್ಯಾಯಮೂರ್ತಿಗಳು ಇವತ್ತು ಎಲ್ಲೆಲ್ಲೇ ಆದೇಶ ಪ್ರತಿ ಇದೆ, ಆ ಒಂದು ಆದೇಶ ಪ್ರತಿಯೆಲ್ಲ ಕೊಟ್ಟ ನಂತರದಲ್ಲಿ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದ ನಂತರದಲ್ಲಿ ಯಾವೆಲ್ಲ ಸೆಕ್ಷನ್ಗಳಿದೆ, ಜೊತೆಗೆ ಏನೆಲ್ಲ ಮಾಹಿತಿಗಳಿದೆ ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ನಂತರದಲ್ಲಿ FIR ದಾಖಲಾಗುವಂತಹ ಸಾಧ್ಯತೆ ಇರುವಂಥದ್ದು. ನೆನ್ನೆ ಎಲ್ಲರೂ ಕೂಡ ಹೇಳ್ತಾ ಇರೋದು ಇವತ್ತು ಮಧ್ಯಾಹ್ನದೊಳಗಡೆ FIR ಆಗುತ್ತೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇತ್ತು. ಆದರೆ ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇವತ್ತು ಬಹುತೇಕ FIR ಆಗೋದು ಡೌಟ್ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ FIR ಬಂದ ತಕ್ಷಣದಲ್ಲಿ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ CM ವಿರುದ್ಧವಾಗಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಗಿ ಪಟ್ಟನ್ನು ಹಿಡಿದು ಆಗ್ರಹಿಸಿ ಬಿಜೆಪಿ ಇವತ್ತು ಒಂದು ದೊಡ್ಡ ಪೊಲಿಟಿಕಲ್ ಹೈಡ್ರಾಮಾ ಮಾಡ್ತಾ ಇದೆ. ಜೊತೆಗೆ ಪ್ರತಿಭಟನೆ ಭರ್ಜರಿಯಾಗಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ನಾಯಕರೆಲ್ಲರೂ ಸೇರ್ತಾ ಇದ್ದಾರೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಶಾಸಕರು ಧರಣಿ ನಡೆಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ. ವಿಜೇಂದ್ರ ಅವರು ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅನಾರೋಗ್ಯದಿಂದಾಗಿ ವಿಜೇಂದ್ರ ಈ ಒಂದು ಪ್ರತಿಭಟನೆಗೆ ಗೈರಾಗ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ನೀವು ನೋಡ್ತಾ ಇದ್ರ ನೇರ ಪ್ರಸಾರದ ದೃಶ್ಯಗಳು, ಲೈವ್ ವಿಜುವಲ್ಸ್ ನೋಡ್ತಾ ಇದ್ರ ಸ್ಥಳದಿಂದ ಈ ಕ್ಷಣ ಅಲ್ಲಿ ಬಿಜೆಪಿ ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆ. ಈಗ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಒಂದ್ಸಾರಿ ಜೋರಾಗಿ ಕೈ ಎತ್ತಿ ಘೋಷಣೆಗೆ ಹೋಗಿ. ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಂವಿಧಾನ ಸಂವಿಧಾನ ಅಂತ ಬೊಗಳೆ ಬಿಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಂವಿಧಾನವನ್ನ ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಮಾಜವಾದ ಅಂತ ಹೇಳಿ ಮಜಾವಾದ ಮಾಡ್ತಾ 14 ಸೈಟ್ ಅನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು.
ಮಾಡ್ತಾರೆ. ಎಲ್ಲ ಇರಲ್ಬೇಡಿ. ಮೋಡ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾನೂನಿನ ಗೌರವಿಸಿ, ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಅದರ ಬಂಡತನ ಪ್ರದರ್ಶನ ಮಾಡಿ ಮೋದಿಜಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳನ್ನ ಮಾಡೋದರಿಂದ ನೀವು ಕಳಂಕರಹಿತರಾಗೋದಲ್ಲ, ಕಳಂಕದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬದ ಸಿದ್ದರಾಮಯ್ಯನವರ ವಿರುದ್ಧವಾಗಿ 2 ಕೋರ್ಟ್ ಆದೇಶ ಬಂದಿದೆ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತ, ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿ, ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಇದನ್ನ ಏನ್ ಹೇಳ್ತಾರೆ ಅವರು? ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ? ಇದರಲ್ಲಿ ಸತ್ಯಾಂಶ ಇದೆ ಅಂತ ಸ್ಪಷ್ಟವಾಗಿ ಕೋರ್ಟ್ಗಳು ಹೇಳಿದ್ದಾರೆ. ಮತ್ತೆ ತನಿಖೆ ಮಾಡಬೇಕು ಅಂತ ಇದು ಬಿಟ್ಟು ಬೇರೆ ಯಾವ ಕೇಸನ್ನ ತನಿಖೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು ರೀತಿ ಡೊಂಬರಾಟ ಆಡ್ತಾ ಇದ್ದಾರೆ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ತನಿಖೆಗೆ ಸಹಕಾರ ಮಾಡಬೇಕು. ನಾವೇನು ಸರ್ಕಾರ ಬೀಳ್ಬೇಕು ಅಂತ ಹೇಳ್ತಾ ಇಲ್ಲ, ಇವರಿಲ್ಲ ಅಂದ್ರೆ ಇನ್ನೊಬ್ಬರಾಗ್ಬೋದು. ಆದರೆ ತನಿಖೆ ಅಂತೂ ಆಗಬೇಕು, ನ್ಯಾಯಯುತವಾದಂಥ ತನಿಖೆ ಆಗಬೇಕು, ಸರ್ಕಾರದ ಆಸ್ತಿ ಉಳಿಬೇಕು. ಇದು ಬಿಜೆಪಿಯ ಒಂದು ನಿಲುವು. ರಾಜೀನಾಮೆ ಕೊಡಬೇಕು ಅಂತ ಇಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಎಲ್ಲಾ ಡಾಕ್ಯುಮೆಂಟ್ಗಳು ಒಬ್ಬ ವಿರೋಧ ಪಕ್ಷದ ಸದಸ್ಯರಿಗೆ ಡಾಕ್ಯುಮೆಂಟ್ಗಳು ಸಿಗುತ್ತೆ. ಇವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗೋದು ಡೌಟ್ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹುತೇಕ ಇವತ್ತು ಎಫ್ಐಆರ್ ದಾಖಲಾಗುತ್ತೆ ಅನ್ನುವಂತ ಮಾಹಿತಿ ಇತ್ತು. ಆದರೆ ಈಗ ಸದ್ಯಕ್ಕೆ ಡೌಟ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಾರಣ ಆದೇಶ ಪ್ರತಿ ಇನ್ನೂ ಇವರನ್ನು ತಲುಪಬೇಕಾಗಿದೆ. ಹೀಗಾಗಿ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳೇ ಕೋರ್ಟ್ ಪ್ರತಿಯನ್ನು ತರೋದಕ್ಕೆ ಬೆಂಗಳೂರಿನತ್ತ ದೌಡಾಯಿಸ್ತಾ ಇದ್ದಾರೆ. ಕೋರ್ಟ್ ಅಧಿಕೃತ ಪ್ರತಿಗಾಗಿ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬೆಂಗಳೂರಿಗೆ ತೆರಳಿದ್ದಾರೆ ಕೋರ್ಟ್ ಆರ್ಡರ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಇವತ್ತೇ ಕೋರ್ಟ್ ಪ್ರತಿ ಸಿಕ್ಕಿದ್ರೆ ಎಫ್ಐಆರ್ ದಾಖಲಾಗುತ್ತೆ, ಇಲ್ಲವಾದ್ರೆ ಖುದ್ದು ಎಸ್ಪಿಯೇ ಬೆಂಗಳೂರಿಗೆ ತೆರಳಬೇಕು. ಎಸ್ಪಿ ಉದೇಶ್ ಕೈಗೆ ಆದೇಶ ಪ್ರತಿ ಸಿಕ್ಕ ಬಳಿಕ ಅದನ್ನ ಪರಿಶೀಲಿಸಿ ಎಫ್ಐಆರ್ ಅನ್ನ ದಾಖಲಿಸುತ್ತಾರೆ. ಸೊ ಮೈಸೂರು ಲೋಕಾಯುಕ್ತ ಕಚೇರಿ ಮೂಲಗಳು ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನ ನೀಡಿವೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತೇ ಎಫ್ಐಆರ್ ದಾಖಲಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಹೋಪ್ಸ್ ಇತ್ತು. ಆ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಚಾನ್ಸಸ್ ಕೂಡ ಅಧಿಕವಾಗಿದೆ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಇದೇ ರೀತಿಯಲ್ಲಿ ಓಡಾಡ್ತಾ ಇದ್ವು. ಆದರೆ ಸದ್ಯಕ್ಕೆ ಲೋಕಾಯುಕ್ತ ಕಚೇರಿ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿದೆ. ಆ ಲೋಕಾಯುಕ್ತ ಕಚೇರಿ ಮೂಲಗಳ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಆರ್ಡರ್ ಇವರ ಕೈಗೆ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ಸಂಜೆಯವರೆಗೂ ಎಫ್ಐಆರ್ ದಾಖಲಾಗೋದು ಡೌಟ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ನಿನ್ನೆವರೆಗೂ ಈಗ ಲೋಕಾಯುಕ್ತ ಕಚೇರಿಗೇನೆ ಆರ್ಡರ್ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಈಗ ಸ್ವತಃ ಲೋಕಾಯುಕ್ತ ಇನ್ಸ್ಪೆಕ್ಟರೇ ಆರ್ಡರ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ಸೊ ಇವತ್ತು ಇವರಿಗೆ ಆದೇಶ ಪ್ರತಿ ಸಿಗುತ್ತಾ? ಸಿಕ್ಕರೆ ಅದನ್ನ ಪರಿಶೀಲನೆ ಮಾಡಿ ಎಸ್ಪಿ ಉದೇಶ್ ಇವತ್ತೇ ಎಫ್ಐಆರ್ ದಾಖಲು ಮಾಡ್ತಾರಾ? ಏನೆಲ್ಲ ಚಾನ್ಸಸ್ ಇದೆ?
ಶ್ರೀಪಾದ್, ಈಗಾಗಲೇ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಈಗಾಗಲೇ ಏನು ನಿನ್ನೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಬಂದಿರುವಂತಹ ತೀರ್ಪಿನ ಆದೇಶ ಏನಿದೆ ಆ ಆದೇಶ ಇಲ್ಲೂ ಕೂಡ ಮೈಸೂರು ಲೋಕಾಯುಕ್ತ ಕಚೇರಿಗೆ ತಲುಪಿಲ್ಲ. ಈಗಷ್ಟೇ ಬೆಳಿಗ್ಗೆ ಕೂಡ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಈಗಾಗಲೇ ಬೆಂಗಳೂರಿಗೆ ತಿಳಿದ್ದಾರೆ. IO ಯಾರಿರ್ತಾರೆ ಅವರ ಕೈಗೇನೆ ನ್ಯಾಯಮೂರ್ತಿಗಳು ಆ ಒಂದು ಆದೇಶದ ಪ್ರತಿಯೆಲ್ಲ ಕೊಡ್ತಾರೆ ಇರುವಂತಹ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ಬೆಳಿಗ್ಗೆ ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದಂತಹ SP TJ ಉದೇಶ್ ಅವರು ಕೂಡ ಒಂದಷ್ಟು ಮಾಹಿತಿಗಳ ಕೊಡ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಏನು ಈ ಒಂದು ಜಡ್ಜ್ಮೆಂಟ್ ಕಾಪಿಯೆಲ್ಲ ನಾವು ಹೋಗಿ ಖುದ್ದಾಗಿ ಇಸ್ಕೊಬರ್ಬೇಕಾಗುತ್ತೆ. ಒಂದು ವೇಳೆ ಈಗಾಗಲೇ ಇನ್ಸ್ಪೆಕ್ಟರ್ ನಾವು ಕಳಿಸಿದ್ದೇವೆ, ಇನ್ಸ್ಪೆಕ್ಟರ್ಗೆ ಕೊಡಲಿಲ್ಲ ಅಂತಂದರೆ ನಾನೇ ಖುದ್ದು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಅಂತೇಳಿ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇನ್ಸ್ಪೆಕ್ಟರ್ ಈಗಾಗಲೇ ಏನೋ ಒಂದು ಕೋರ್ಟ್ನ ತಲುಪಿದ್ದಾರೆ. ಅಲ್ಲಿ ನ್ಯಾಯಮೂರ್ತಿಗಳು ಇವತ್ತು ಎಲ್ಲೆಲ್ಲೇ ಆದೇಶ ಪ್ರತಿ ಇದೆ ಆ ಒಂದು ಆದೇಶ ಪ್ರತಿಯೆಲ್ಲ ಕೊಟ್ಟ ನಂತರದಲ್ಲಿ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದ ನಂತರದಲ್ಲಿ ಯಾವೆಲ್ಲ ಸೆಕ್ಷನ್ಗಳಿದೆ, ಜೊತೆಗೆ ಏನೆಲ್ಲ ಮಾಹಿತಿಗಳಿದೆ ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರದಲ್ಲಿ FIR ದಾಖಲಾಗುವಂತಹ ಸಾಧ್ಯತೆ ಇರುವಂಥದ್ದು. ನೆನ್ನೆ ಎಲ್ಲರೂ ಕೂಡ ಹೇಳ್ತಾ ಇರೋದು ಇವತ್ತು ಮಧ್ಯಾಹ್ನದೊಳಗಡೆ FIR ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇತ್ತು. ಆದರೆ ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇವತ್ತು ಬಹುತೇಕ FIR ಆಗೋದು ಡೌಟ್ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ FIR ಬಂದ ತಕ್ಷಣದಲ್ಲಿ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ CM ವಿರುದ್ಧವಾಗಿ ಮಾಹಿತಿಗಾಗಿ